ಗಂಗಾವತಿ ನಗರದಲ್ಲಿ ನಗರೇಶ್ವರ ದೇವಸ್ಥಾನದಲ್ಲಿ ವಿಶ್ವರೂಪಿಣಿ ಶ್ರೀ ವಾಸವಿ ಚಲನಚಿತ್ರದ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಲಾಯಿತು. ಅಪರೂಪಕ್ಕೆ ಎಂಬತ್ತೇ ಆಗೊಮ್ಮೆ ಈಗೊಮ್ಮೆ ಬೆಳ್ಳಿತೆರೆಯ ಮೇಲೆ ಆಗಮಿಸುತ್ತಿರುವ ಭಕ್ತಿ ಪ್ರಸಾರವಾದ ಚಿತ್ರಗಳು ಪ್ರತಿಯೊಬ್ಬ ಆಸ್ತಿಕ ಬಂಧುಗಳು ವೀಕ್ಷಿಸುವುದರ ಮೂಲಕ ಸುಖಿ ಸಮಾಜದ ನಿರ್ಮಾಣಕ್ಕೆ ಮುಂದಾಗಬೇಕು. ಈ ಹಿನ್ನೆಲೆಯಲ್ಲಿ ಜನವರಿ 7ರಂದು ನಗರದ ಚಂದ್ರಹಾಸ ಚಿತ್ರಮಂದಿರದಲ್ಲಿ ಆರ್ಯವೈಶ್ಯ ಸಮಾಜದ ಕುಲದೇವತೆಯಾದ ಶ್ರೀ ಕನ್ನಿಕಾ ಪರಮೇಶ್ವರಿ ಜೀವನ ವಿಶ್ವರೂಪಿಣಿಯಾಗಿ ಕಂಗೊಳಿಸಿದ ಚಲನಚಿತ್ರ ಮಧ್ಯಾಹ್ನ 2 ಗಂಟೆಗೆ ಹಾಗೂ ಸಂಜೆ 6 ಗಂಟೆಗೆ ಪ್ರದರ್ಶನಗೊಳ್ಳಲಿದೆ ಎಂದು ಗಂಗಾವತಿ ಆರ್ಯವೈಶ್ಯ ಸಮಾಜದ ಪ್ರಧಾನ ಕಾರ್ಯದರ್ಶಿ ಈಶ್ವರಿ ಶ್ರೇಷ್ಠಿ, ವಾಸವಿ ಯುವಜನ ಸಂಘದ ಕಾರ್ಯದರ್ಶಿ ಮಂಜುನಾಥ್, ಮಹಿಳಾ ಘಟಕದ ಅಧ್ಯಕ್ಷ ಭಾಗ್ಯ ಈಶ್ವರ ಶ್ರೇಷ್ಠಿ, ವಾಶು ಲಕ್ಷ್ಮಣ್ ರಾಯಚೂರು ಹೇಳಿದ್ದಾರೆ. ಸೋಮವಾರದಂದು ಶ್ರೀ ನಗರೇಶ್ವರ ದೇವಸ್ಥಾನದ ಆವರಣದಲ್ಲಿ ಭಕ್ತಿ ಪ್ರಧಾನ ಚಿತ್ರದ ಪೋಸ್ಟರ್ಗಳನ್ನು ಬಿಡುಗಡೆಗೊಳಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಹಿರಿಯ ನಿರ್ದೇಶಕರಾದ ವೇಮಗಲ ಜಗನ್ನಾಥ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ವಿಶ್ವರೂಪಿಣಿ ಶ್ರೀ ವಾಸವಿ ಚಲನಚಿತ್ರ ಡಿಸೆಂಬರ್ 5ರಂದು ಬಿಡುಗಡೆಗೊಂಡಿದ್ದು, ಚಿತ್ರಮಂದಿರಗಳ ಮೂಲಕ ಹಂಚಿಕೆದಾರರ ಕೊರತೆಯಿಂದ ದಿನಾಂಕ 7ರಂದು ಸಮಾಜ ಬಾಂಧವರಿಗಾಗಿ ಹಾಗೂ ಆಸ್ತಿಕ ಬಂಧುಗಳಿಗಾಗಿ 2 ಪ್ರದರ್ಶನಗಳ ಮಾತ್ರ ಅವಕಾಶವನ್ನು ನೀಡಲಾಗಿದ್ದು, ಸರ್ವರು ಚಿತ್ರವನ್ನ ವೀಕ್ಷಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿಯನ್ನ ಮಾಡಿದರು. ವಾಸವಿ ಮಹಿಳಾ ಮಂಡಳಿಯ ಅಧ್ಯಕ್ಷ ಭಾಗ್ಯ ಈಶ್ವರ್ ಶ್ರೇಷ್ಠಿ ಮಾತನಾಡಿ, ಅತ್ಯಂತ ಚೆಲುವೆಯಾದ ವಾಸವಿಯವಳನ್ನ ವಿವಾಹವಾಗಲು ಇಷ್ಟಪಟ್ಟ ರಾಜಕುಮಾರ ವಿಷ್ಣು ಒತ್ತಾಯ, ಅದಕ್ಕೆ ಒಪ್ಪದ ವಾಸವಿ ಅಗ್ನಿ ಪ್ರವೇಶ ಮಾಡುವುದರ ಮೂಲಕ ವಿಶ್ವರೂಪಿಣಿಯಾಗಿ ಕಂಗೊಳಿಸಿದ್ದು ಚಿತ್ರದ ಕಥಾವಸ್ತುವನ್ನ ಹೊಂದಿದೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಸವಪಟ್ಟಣ, ಮಲ್ಲಾಪುರ, ಶ್ರೀರಾಮನಗರ ಸೇರಿದಂತೆ ಮತ್ತಿತರ ಭಾಗಗಳಿಂದ ಆಗಮಿಸಿದ ಸಮಾಜ ಬಾಂಧವರಿಗಾಗಿ ಚಿತ್ರಮಂದಿರದ ಟಿಕೆಟ್ಗಳನ್ನು ಬುಕ್ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್ ಶರಣಪ್ಪ, NKS TV4 ಗಂಗಾವತಿ. ಬಹುದಿನಗಳ ನಂತರ ಒಂದು ವಾಸವಿ ವಿಶ್ವರೂಪಿಣಿ ಶ್ರೀ ವಾಸವಿ ಚಲನಚಿತ್ರವನ್ನು ಹಿಂದೆ ಒಂದು 50 ವರ್ಷಗಳ ಹಿಂದೆ ಒಂದು ಚಿತ್ರ ಆಗಿತ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತದು. ಆ ತದನಂತರದಲ್ಲಿ ಬಹಳ ದಿನಗಳ ನಂತರ ವಿಶ್ವರೂಪಿಣಿ ಶ್ರೀ ವಾಸವಿ ಚಲನಚಿತ್ರವನ್ನು ವೇಮಗಲ್ ಜಗನ್ನಾಥ್ ಅವರ ನಿರ್ದೇಶನದಲ್ಲಿ ಪ್ರಸನ್ನ ಅವರ ಒಂದು ಪ್ರೊಡ್ಯೂಸರ್ ನೇತೃತ್ವದಲ್ಲಿ ಅತ್ಯುತ್ತಮವಾದ ಒಂದು ಚಿತ್ರವನ್ನು ಮೂಡಿಬಂದಿದೆ. ಈಗಾಗಲೇ ರಾಜ್ಯಾದ್ಯಂತ ಚಿತ್ರ ರಿಲೀಸ್ ಆಗಿದೆ. ಈಗ ನಂತರ ಗಂಗಾವತಿಯಲ್ಲಿ ನಾವು ಆರ್ಯವೈಶ್ಯ ಸಮಾಜ ಗಂಗಾವತಿ ಪರವಾಗಿ ಇಲ್ಲಿ ಒಂದು ಪ್ರದರ್ಶನ ಮಾಡಲೇಬೇಕಂತ ಕೇಳಿದಾಗ ಚಂದ್ರಹಾಸ ಟಾಕೀಸ್ನಲ್ಲಿ ಪ್ರದರ್ಶನಕ್ಕೆ ವಿತರಕರು ಮತ್ತು ಪ್ರೊಡ್ಯೂಸರ್ ಒಪ್ಪಿಕೊಂಡು 7 ಜನವರಿ 2026ರಂದು ಚಲನಚಿತ್ರಗೊಳ್ಳಲಿದೆ. ಕೇವಲ 2 ಶೋಗಳು ಮಾತ್ರ ನಡೀತಾ ಇದ್ದಾವೆ. ಆ ಶೋಗಳಂತಂದರೆ 7ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ಮ್ಯಾಟ್ನಿ ಮತ್ತು 6 ಗಂಟೆಗೆ ಫಸ್ಟ್ ಶೋ. 2 ಶೋಗಳು ಮಾತ್ರ ಇದ್ದಾವೆ. ಸುತ್ತಮುತ್ತ ಹಳ್ಳಿಗಳು, ಕಂಪ್ಲಿ, ಹೊಸಪೇಟೆಯಿಂದಲೂ ಕೂಡ ನಮಗೆ ಫೋನ್ಗಳು ಬರ್ತಾ ಇದ್ದಾವೆ. ವಾಟ್ಸಪ್ಪಿಗೆ ಹಾಕಿದ ಮೇಲೆ ನಾವು 2 ತೊಗೊಂಡ್ವಿ, ಇನ್ನೂ 4 ಶೋ ತಗೊಳ್ಳಿಲ್ಲಲ್ಲ ಅನ್ನೋ ಒಂದು ಅನಿಸ್ತಾ ಇದೆ. ಹಾಗಾಗಿ ಅಲ್ಲಿ ಟಾಕೀಸು ಖಾಲಿ ಇಲ್ಲ. 7ನೇ ತಾರೀಕು ಮಾತ್ರ ಖಾಲಿ ಇತ್ತು. ಆ ದೃಷ್ಟಿಯಲ್ಲಿ 2 ಶೋ ಇರೋದ್ರಿಂದ ನಾವು ಹಾಕಿದರೆ ನೋಡೋ ಒಂದು ಅವಕಾಶ ತಪ್ಪಬಾರ್ದು. ಹಾಗಾಗಿ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಎಲ್ಲ ನನ್ನ ಆರ್ಯವೈಶ್ಯ ಬಂಧುಗಳು ಆ ಒಂದು ಟಿಕೆಟನ್ನು ಖರೀದಿ ಮಾಡಿ. 2 ಹಂತದ ಟಿಕೆಟ್ ಇದೆ. ಬಾಲ್ಕನಿ ಬರೀ 200 ರೂಪಾಯಿ ಮಾತ್ರ. ಗೌರವಧನ, ಅದು ಯಾವುದೇ ಸಮಾಜದಿಂದ ನಡೆಸ್ತಾ ಇದ್ದೀವಿ. ಹಾಗಾಗಿ ಗೌರವಧನವಾಗಿ ಬಾಲ್ಕನಿ 200 ರೂಪಾಯಿ, ಕೆಳಗಡೆ ಫಸ್ಟ್ ಕ್ಲಾಸಿಗೆ 50 ರೂಪಾಯಿಗಳನ್ನು ಇಟ್ಟಿದೆ. ಹಾಗಾಗಿ ಮನೆಯವರೆಲ್ಲರೂ ನೋಡಬೇಕಂತೇಳಿ ಕಡಿಮೆ ವೆಚ್ಚದಲ್ಲಿ ಎಲ್ರಿಗೂ ನಾವು ಚಿತ್ರವನ್ನು ತೋರಿಸ್ಬೇಕನ್ನೋ ಅಭಿಲಾಷದಿಂದ ನಮ್ಮ ಕಾರ್ಯಕಾರಿ ಮಂಡಳಿ ಸದಸ್ಯರು ಎಲ್ಲರೂ ನಿರ್ಧಾರ ಮಾಡಿ ಎಲ್ಲರನ್ನೂ ನಾವು ತೋರಿಸಲೇಬೇಕನ್ನೋ ಉದ್ದೇಶದಿಂದ ಇಟ್ಟಿದ್ದೀವಿ. ಹಾಗಾಗಿ ಈಗಾಗಲೇ ಇದರ ನಂತರನೇ ಒಂದು ಟಿಕೆಟ್ ವಿತರಣೆ ಕಾರ್ಯಕ್ರಮ ಬಂದಿದೆ. ನಮ್ಮ ಸ್ನೇಹಿತರು ಬಸವಪಟ್ಟಣದ ಅಧ್ಯಕ್ಷರು ಸಂತೋಷ್ ಮತ್ತು ಎಲ್ಲಯ್ಯವರು ಕೂಡ ಬಂದಿದ್ದಾರೆ ಒಂದು ಟಿಕೆಟ್ ಕಲೆಕ್ಟ್ ಮಾಡಲಿಕ್ಕೆ. ಮತ್ತು ಅವರು ಕೂಡ ಭಾಳ ಹಳ್ಳಿಯವರುಗಳಿಗೆ ಕ್ಯಾನ್ವಸ್ ಮಾಡಿದ್ದಾರೆ. ಅಲ್ಲಿ ಒಂದು 400ರಿಂದ 500 ಟಿಕೆಟ್ ಆಲ್ರೆಡಿ ಬುಕ್ ಆಗಿದೆ. ಕಂಪ್ನಿಯಿಂದಲೂ ಆಗ್ತಾ ಇದ್ದಾವೆ. ಹೀಗಾಗಿ ತಾವೆಲ್ಲರೂ ಆದಷ್ಟು ಬೇಗ ತಮ್ಮ ಟಿಕೆಟ್ಗಳನ್ನು ಕಾಯ್ದಿರಿಸ್ಕೋಬೇಕು. ಕಾಯ್ದಿರಿಸ್ಕೊಂಡು ಆ ಚಲನಚಿತ್ರ ಈ ಪ್ರಸ್ತುತ ಕಾಲದಲ್ಲಿ ಭಾಳ ಒಂದು ಮೆಸೇಜ್ ಕೊಡ್ತಾ ಇದೆ. ಯುದ್ಧಗಳು ದೇಶದಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧ ನಿಲ್ಲಿಸಲಿಕ್ಕಾಗಿ ಆ ಒಂದು ದೇವಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ಚಿತ್ರ. ಆ ಶಾಂತಿಗಾಗಿ ಒಂದು ತ್ಯಾಗವನ್ನು ಮಾಡಿದಂಥ ತ್ಯಾಗವನ್ನು ತನ್ನ ದೇವನ್ನೇ ತಾನೇ ತ್ಯಾಗ ಮಾಡಿದಂಥ ಒಂದು ಚಿತ್ರ.
ಆ ಒಂದು ಚಿತ್ರ ಇಲ್ಲ ಅಂದರೆ ಕೇವಲ ಯುದ್ಧಗಳಿಂದಲೇ ಸಮಸ್ಯೆ ಬಗೆಹರಿದಿಲ್ಲ, ನಾನೇ ಇಲ್ಲ ಅಂದರೆ ಸಾಕು ಯುದ್ಧ ಇಲ್ಲಿಂದ ನಡೆಯುತ್ತೆ ಅನ್ನೋ ಒಂದು ಮನೋಭಾವದಿಂದ ಆ ಒಂದು ಶಾಂತ ರೀತಿಯಿಂದ ಅವರು ಏನು ನಿರ್ಧಾರ ತಗೊಂಡ್ರು ಆ ನಿರ್ಧಾರ ತೆಗೆದುಕೊಂಡಂಥ ಸಂದರ್ಭಗಳಲ್ಲಿ ಎಷ್ಟು ಜನ ನಾವು ಗೋತ್ರದವರಲ್ಲಿ ನಾವು ಅದಕ್ಕೆ ಆತ್ಮಾರ್ಪಣೆ ಮಾಡ್ಕೊಂಡಿದ್ದೀವಿ. ಇವನ್ನೇ ಕೆಲವೇ ದಿವಸಗಳು 20ನೇ ತಾರೀಕು ವಾಸವಿ ಆತ್ಮಾರ್ಪಣೆ ದಿನವಿದೆ. ಆ ಸಂದರ್ಭದಲ್ಲಿ ಈ ಚಿತ್ರ ನಮ್ಮ ಸಮಾಜಕ್ಕೆ ಔಚಿತ್ಯ ಇದೆ. ಆ ಸಮಾಜದ ತ್ಯಾಗ ಅಮ್ಮನ ತ್ಯಾಗವನ್ನು ನಾವೆಲ್ಲರೂ ಸ್ಮರಿಸ್ಬೇಕು. ಯಾವತ್ತು ಯಾಕೆ ಈ ತ್ಯಾಗದ ಬಗ್ಗೆ ಹೇಳ್ತೀವಿ ಅಂದರೆ ಎಲ್ಲರೊತ್ತಿಗೆ ನಮ್ಮ ವೈಮನಸ್ಸುಗಳು ಇರ್ತಾವೆ. ಆ ವೈಮನಸ್ಸುಗಳು ಎಲ್ಲಿದಾವೆ ಅಂದರೆ ನಾವೇ ಜಗಳ ಆಡ್ತೀವಿ. ಯಾರಂದರೆ ಅದ್ರಾಗ ಆಸ್ತಿ ಸಲುವಾಗಿ ಅಣ್ಣ ತಮ್ಮ ಜಗಳ ಇವತ್ತು ನಮ್ಮ ಸಮಾಜದಲ್ಲಿ ಭಾಳ ಆಗ್ತಾಯಿದ್ದಾವೆ. ಅಮ್ಮ ಪ್ರಾಣನೇ ತ್ಯಾಗ ಮಾಡಿಲ್ಲ ಯುದ್ಧದ ಸಲುವಾಗಿ. ನಾವು ಕೂಡ ತ್ಯಾಗದ ಮನೋಭಾವನೆ ತೋರಿಸೋಣ. ಕೆಲವು ಸಂದರ್ಭಗಳಲ್ಲಿ ನಾನು ಅನ್ನೋ ಅಹಂಕಾರದಿಂದ ಹೊರತುಪಡಿಸಿ ಅಂದರೆ ನಾನು ಅನ್ನೋ ಅಹಂಕಾರವನ್ನು ತ್ಯಾಗ ಮಾಡಿ ಸಮಾಜ ಕಟ್ಟಲಿಕ್ಕೆ ನಾವು ಏನು ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಇವತ್ತು ಸಮಾಜ ಭಾಳ ಬೇರೆ ಸಮಾಜ ಅಂದರೆ ಇಡೀ ನಮ್ಮ ಭಾರತ ದೇಶ ಯಾವ ರೀತಿ ನಡೀತಾ ಇದೆ ಆ ತಕ್ಕಂಗೆ ನಾವು ಬದಲಾವಣೆ ಆಗಬೇಕು. ನಾವು ಬದಲಾವಣೆ ಆಗಲಾರದೆ ಹಂಗೆ ಕುಂತರೆ ಓಡ್ತಾ ಇರ್ತಾರೆ, ನಾವು ಕುಂತು ನೋಡ್ತಾನೆ ಇರ್ತೀವಿ. ಆ ದೃಷ್ಟಿಯಲ್ಲಿ ಯುವಕರಿಗೆ ಮತ್ತು ಎಲ್ಲರಿಗೆ ಒಳ್ಳೆ ಮೆಸೇಜ್ ಕೊಡ್ತಕ್ಕಂಥ ಚಿತ್ರವನ್ನು ನೋಡಿ ನಾನು ಸಂದರ್ಭ ಬಂದರೆ ಈ ಸಮಾಜಕ್ಕಾಗಿ ಸಮಯವನ್ನು ತ್ಯಾಗ ಮಾಡ್ತೀನಿ, ನನ್ನ ಹಣವನ್ನು ತ್ಯಾಗ ಮಾಡ್ತೀನಿ, ನನ್ನ ದಾನವನ್ನು ಮಾಡ್ತೀನಿ ಅನ್ನೋ ಮನೋಭಾವನೆ ಬರಲಿ ಅಂತೇಳಿ ನಮ್ಮ ಕಾರ್ಯಕಾರಿ ಮಂಡಳಿ ಸದಸ್ಯರು ಈ ಚಿತ್ರವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದ ನಗರದ ಎಲ್ಲರೂ ಬಂದು ಆ ಚಿತ್ರವನ್ನು ನೋಡಿ ನಮ್ಮೆಲ್ಲರಿಗೆ ಒಂದು ಯಶಸ್ಸನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ವಿನಿಸ್ಕೊಳ್ತೇವೆ. ಎಲ್ಲರೂ ಈ 7ನೇ ತಾರೀಕು ಎಲ್ಲರೂ ಬರಬೇಕಂತ ವಾಸವಿ ಮಾತೆ ಒಂದು ಫಿಲಿಮ್ ನೋಡ್ಬೇಕಂತ ಎಲ್ಲರಿಗೂ ಇಚ್ಛಿಸ್ಕೊಳ್ತಿದ್ದೇವೆ. ಜೈ ವಾಸವಿ. ಒಂದು 7ನೇ ತಾರೀಕು 26ನೇ ಇಸ್ವಿಯಲ್ಲಿ ಒಂದು ಹೊಸ ವರ್ಷದ ಸಲುವಾಗಿ ವಿಶ್ವರೂಪಿಣಿ ವಾಸವಿ ಮಾತೆ ಚಲನಚಿತ್ರವನ್ನು ಸಂದರ್ಶಿಸುತ್ತಿದ್ದಾರೆ. ಎಲ್ಲರೂ ಕುಟುಂಬ ಸಮೇತ ಬಂದು ನೋಡಿ ಆನಂದಿಸಿ ಆ ವಾಸವಿ ಚಿತ್ರವನ್ನು ನೋಡಿ ನಾವು ಆಕೆಯ ಮಾದರಿಯಲ್ಲಿ ನಡೆಯಬೇಕಂತ ಕೇಳ್ಕೊಳ್ತೇನೆ. ವಾಸವಿ ಮಾತಾ ಚರಿತ್ರೆಯನ್ನು ಎಲ್ಲರಿಗೂ ಗೊತ್ತಿಲ್ಲ. ತುಂಬ ಜನಕ್ಕೆ ವಾಸವಿ ತ್ಯಾಗ ವಾಸವಿ ಆದರ್ಶಗಳು ಈ ಸಿನಿಮಾ ನೋಡೋದ್ರಿಂದ ನಮ್ಮ ವಾಸವಿ ಮಾತೆಯ ತ್ಯಾಗ ಮತ್ತು ಆದರ್ಶಗಳ ಬಗ್ಗೆ ಗೊತ್ತಾಗುತ್ತಿಲ್ಲ. ದಯವಿಟ್ಟು ಬನ್ನಿ, ಸಿನಿಮಾವನ್ನು ನೋಡಿ. ನಾವು ಬೇರೆ ಎಲ್ಲೆಲ್ಲೋ ಟೈಮ್ ಸ್ಪೆಂಡ್ ಮಾಡ್ತೀವ, ಒಂದು ಸಲ ಬಂದು ಈ ಒಂದು ಒಳ್ಳೆಯ ಒಂದು ರೀತಿಯ ನಮ್ಮ ಸಮಯವನ್ನು ಕಳೆಯೋಣ. ಬನ್ನಿ, ನೀವು ಬನ್ನಿ, ನಿಮ್ಮವರನ್ನ ಕರೆ ಬನ್ನಿ, ನಾವು ಬರುತ್ತೇವೆ. ಎಲ್ಲರೂ ಈ 7ನೇ ತಾರೀಕು ಎಲ್ಲರೂ ಬರಬೇಕಂತ ವಾಸವಿ ಮಾತೆ ಒಂದು ಫಿಲಿಮ್ ನೋಡ್ಬೇಕಂತ ಎಲ್ಲರಿಗೂ ಇಚ್ಛಿಸ್ಕೊಳ್ತಿದ್ದೇವೆ. ಜೈ ವಾಸವಿ. ಒಂದು 7ನೇ ತಾರೀಕು 26ನೇ ಇಸ್ವಿಯಲ್ಲಿ ಒಂದು ಹೊಸ ವರ್ಷದ ಸಲುವಾಗಿ ವಿಶ್ವರೂಪಿಣಿ ವಾಸವಿ ಮಾತೆ ಚಲನಚಿತ್ರವನ್ನು ಸಂದರ್ಶಿಸುತ್ತಿದ್ದಾರೆ. ಎಲ್ಲರೂ ಕುಟುಂಬ ಸಮೇತ ಬಂದು ನೋಡಿ ಆನಂದಿಸಿ ಆ ವಾಸವಿ ಚಿತ್ರವನ್ನು ನೋಡಿ ನಾವು ಆಕೆಯ ಮಾದರಿಯಲ್ಲಿ ನಡೆಯಬೇಕಂತ ಕೇಳ್ಕೊಳ್ತೇನೆ. ವಾಸವಿ ಮಾತಾ ಚರಿತ್ರೆಯನ್ನು ಎಲ್ಲರಿಗೂ ಗೊತ್ತಿಲ್ಲ. ತುಂಬ ಜನಕ್ಕೆ ವಾಸವಿ ತ್ಯಾಗ ವಾಸವಿ ಆದರ್ಶಗಳು ಈ ಸಿನಿಮಾ ನೋಡೋದ್ರಿಂದ ನಮ್ಮ ವಾಸವಿ ಮಾತೆಯ ತ್ಯಾಗ ಮತ್ತು ಆದರ್ಶಗಳ ಬಗ್ಗೆ ಗೊತ್ತಾಗುತ್ತಿಲ್ಲ. ದಯವಿಟ್ಟು ಬನ್ನಿ, ಸಿನಿಮಾವನ್ನು ನೋಡಿ. ನಾವು ಬೇರೆ ಎಲ್ಲೆಲ್ಲೋ ಟೈಮ್ ಸ್ಪೆಂಡ್ ಮಾಡ್ತೀವ, ಒಂದು ಸಲ ಬಂದು ಈ ಒಂದು ಒಳ್ಳೆಯ ಒಂದು ರೀತಿಯ ನಮ್ಮ ಸಮಯವನ್ನು ಕಳೆಯೋಣ. ಬನ್ನಿ, ನೀವು ಬನ್ನಿ, ನಿಮ್ಮವರನ್ನ ಕರೆ ಬನ್ನಿ, ನಾವು ಬರುತ್ತೇವೆ.